ಅಷ್ಟ ದಿಕ್ ಗಜ ಅಂದ್ರೆ ಅಷ್ಟ ದಿಕ್ಕುಗಳಲ್ಲಿಯೂ ಭೂಮಿಯನ್ನ 8 ಆನೆಗಳು ಒಂದೊಂದು ದಿಕ್ಕಿನಿಂದ ಒಂದೊಂದು ಆನೆ ಹಿಡಿದಿಟ್ಕೊಂಡಿದೆ ನಮ್ಮ ಭೂಮಿಯನ್ನ. ಅತಲ ವಿತಲ ಸುತಲ ರಸಾತಲ ತಲಾತಲ ಪಾತಾಲ ಭುವರ್ಲೋಕ ಸುವರ್ಲೋಕ ನಿತ್ಯಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಐರಾವತ ಪುಂಡರೀಕ ವಾಮನ ಕುಮುದ ಅಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರತಿಕಾಖ್ಯ ಈ ಅಷ್ಟದಿಗ್ಗಜಗಳು. ಅದಕ್ಕೆ ಸಂತುಷ್ಟನಾದಂತಹ ಸೂರ್ಯದೇವ ಆ ಜಾಗವನ್ನ ಅವನಿಗೆ ದಕ್ಷಿಣೆಯಾಗಿ ಕೊಡ್ತಾನೆ. ಅದಕ್ಕೆ ಇದಕ್ಕೆ ದಕ್ಷಿಣ ಅಂತ ಹೆಸರು. ಪೂರ್ವದಲ್ಲಿ ಹುಟ್ಟದಂತಹ ಸೂರ್ಯ ಪಶ್ಚಿಮಕ್ಕೆ ಬರಬೇಕಾದ್ರೆ 9,52,00,000 ಯೋಜನೆಗಳಷ್ಟು ಕ್ರಮಿಸ್ತಾನೆ ಒಂದು ದಿವಸಕ್ಕೆ. ಅದಕ್ಕೆ ನೀರಿಗೆ ಹೆಸರು ನಾರ ಅಂತ ಹೆಸರು. ನಾರಾಯಣ ಅಂತ ಅಂದ್ರೆ ನೀರನ್ನ ಯಾರು ಹೊಂದಿರ್ತಾನೋ ಅವನಿಗೆ ನಾರಾಯಣ ಅಂತ ಹೆಸರು. ಎಲ್ಲಾರನ್ನು ತಗೊಂಡು ಹೋಗ್ಬೇಕಾದ್ರೆ ಅಂದ್ರೆ ಅಂತಿಮ ಯಾತ್ರೆ ಅಂತ ಏನ್ ಹೇಳ್ತೀವೋ ಆವಾಗ್ಲೂ ಗೋವಿಂದ ನಾರಾಯಣ ಅಂತಾನೆ ಕರ್ಕೊಂಡು ಹೋಗೋದು. ಯಾಕೆಂದ್ರೆ ಎಲ್ಲ ಅವನಲ್ಲಿ ಸೇರ್ಕೊಳ್ಳಿ. ಇಲ್ಲೆಲ್ಲ 14 ಯೋಜನೆಗಳು ಹೋದ ಮೇಲೆ ಅಲ್ಲಿ ಒಂದು ವಿರಜಾ ನದಿ, ವೈತರಣಿ ನದಿ ಅಂತ ಇರುತ್ತೆ. ಈ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು ಅಂದರೆ ಪಾಪದ ಲೆಕ್ಕಾಚಾರ ಪಾಪದವರಿಗೆ, ಪುಣ್ಯದ ಲೆಕ್ಕಾಚಾರ ಪುಣ್ಯದವರಿಗೆ, ಈ ರೀತಿಯಾದಂತಹ ಕ್ರಮದಲ್ಲಿ ಹೋದರೆ ಆ ಧರ್ಮದಂಡದಿಂದನೇ ಅವನನ್ನು ಸ್ಪರ್ಶ ಮಾಡಿ ಅಂದರೆ ಹೊಡೆಯುವಂಥವನಿಗೆ ಹೊಡೆದು ಸ್ಪರ್ಶ ಮಾಡೋವನಿಗೆ ಸ್ಪರ್ಶ ಮಾಡಿ ಅದನ್ನು ಈ ಪುಣ್ಯ ಮತ್ತು ಪಾಪದ ಕೆಲಸಗಳಿಗೆ ಕಳಿಸ್ಕೊಡ್ತಾನೆ. ಅಂದರೆ ಈ ನರಕ ಮತ್ತು ಸ್ವರ್ಗಕ್ಕೆ ಕಳಿಸ್ಕೊಡ್ತಾನೆ. ಯಾವುದೋ ಅಪಮೃತ್ಯು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರೆ, ಅಂಥವರಿಗೆ ಮುಕ್ತಿನೇ ಇರಲ್ಲ. ಊಟವನ್ನು ಕೂಡ ಪೂರ್ವಕ್ಕೆ ತಿರ್ಕೊಂಡು ಮಾಡಬೇಕು ಶಾಸ್ತ್ರಗಳು ಹೇಳುವಂಥ. ಪಶ್ಚಿಮ ದಿಕ್ಕಿಗೆ ದಕ್ಷಿಣಕ್ಕೆ ಕೂತ್ಕೊಂಡು ಯಾವತ್ತಿಗೂ ಕೂಡ ಊಟ ಮಾಡಬಾರ್ದು.